ನಮಸ್ಕಾರ ಎಲ್ಲ 5, 8, 9 ಏನು ಇವಾಗ ಎಕ್ಸಾಮ್ಸ್ ಕ್ಯಾನ್ಸಲೇಷನ್ ಬಗ್ಗೆ ಅಪ್ಡೇಟ್ ಬಂದಿತ್ತಲ್ವ. ಸೊ ಇವಾಗ ಏನು ಸ್ಥಿತಿ ಇದೆ, ಸೊ ಏನು ಮಾಡ್ಬೇಕು ನೀವು? ಹಾಗಾದರೆ ಎಕ್ಸಾಮ್ ಕ್ಯಾನ್ಸಲ್ ಆಗಬೇಕು ಅಥವಾ ಏನು ಎಕ್ಸಾಮ್ ನಡಿಬೇಕು? ನಿಮ್ಮ ಅನಿಸಿಕೆನೆಲ್ಲ ಕಮೆಂಟ್ ತಿಳಿಸಿದ್ದು ತಪ್ಪದೆ. ಪ್ಲಸ್ ಇವತ್ತಿನ ಏನು ಸ್ಟೇಟಸ್ ಇದೆ ಅಂದರೆ, ಸೊ ನಿನ್ನೆವರೆಗೂ ಅಚ್ಚುವರೆಗೂ ಕೂಡ ಮಂಡೇ ಎಲ್ಲ ಕೂಡ ಫೈನಲ್ ಆಗಿತ್ತು. ಓಕೆ, ಅಷ್ಟೇ ಡಿಸಿಷನ್ ಅಷ್ಟೇ ಬರೋದಿತ್ತು. ಬಟ್ ಇವಾಗ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ಬರೋ ಚಾನ್ಸ್ ಇದೆ ಅಂತ ನಮ್ಮ ಸ್ವಲ್ಪ ಜನ ಪರಿಚಯ ಇದ್ದಾರೆ ನಮಗೆ, ಲಾಯರ್ಸ್. ಅವರು ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿ ಕೇಳಿದೆ, ಇದು ಸಂಬಂಧಪಟ್ಟ ನ್ಯೂಸ್ ಅವರಿಗೆ. ಸೊ ಪಾಸಿಟಿವ್ ಆಗಿ ಬರುತ್ತೆ ಅಂತ ಹೇಳಿದ್ದಾರೆ. ಒಂದು ಗುಡ್ ನ್ಯೂಸ್ ಕೂಡ ಬರೋ ಚಾನ್ಸ್ ಇದೆ. ಸೊ ಪ್ಲೀಸ್ ನೀವು ಅವೇಟೆಡ್ ಅಂತ ಇರಿ. ಇನ್ನೊಂದು ಕೆಲವೇ 1 ಅಥವಾ 2 ದಿನ, ಮೋಸ್ಟ್ಲಿ ಇನ್ನೊಂದು 1 ದಿನ ಒಳಗಡೆ ನಿಮಗೆ ರಿಸಲ್ಟ್ ಅಂದರೆ ಏನು ಡಿಸಿಷನ್ ತೆಗೆದುಕೊಳ್ತಾರೆ ಅದು ಪಾಸಿಟಿವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ. ಬಟ್ ಅಲ್ಟಿಮೇಟ್ಲಿ ನಿಮ್ಗೆ ಹಿತದೃಷ್ಟಿ ಆಗುತ್ತೆ. ಯಾವ ವಿದ್ಯಾರ್ಥಿ ಕೂಡ ಫೇಲ್ ಆಗಲ್ಲ, ಇದು ಮಾತ್ರ ಖಂಡಿತವಾಗಿ. ಯಾಕಂದರೆ ಇದು ಏನು ಇಷ್ಟು ದಿನ ಎಲ್ಲ ಗೊಂದಲ ಆಗಿದೆ ಅಲ್ಲ, ಇಂಥ ಟೈಮಲ್ಲಿ ವಿದ್ಯಾರ್ಥಿಗಳಿಗೆ ಏನೂ ಕೂಡ ತೊಂದರೆ ಆಗ್ದಂಗೆ ನೋಡ್ಕೋತಾರೆ ಸರ್ಕಾರ. ಹಾಗಾಗಿ ಆದಷ್ಟು ಬೇಗ ಗುಡ್ ನ್ಯೂಸ್ ಬರಲಿದೆ. ಯಾರು ಕೂಡ ವರಿ ಮಾಡ್ಲಿಕ್ಕೆ ಹೋಗಬೇಡಿ. ಭಾಳ ಜನ ಪೇರೆಂಟ್ಸ್ ಕೇಳ್ತಾ ಇದ್ರು, ಕೆಲವು ಧಿಕ್ಕಾರ ಕೂಡ ಮಾಡಿದ್ದಾರೆ ಸರ್ಕಾರ ಹೊತ್ತಿಗೆ. ಸೊ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ? ನಂಗೆ ಕಮೆಂಟ್ ತಿಳಿಸಿ, ಕ್ಯಾನ್ಸಲ್ ಆಗಬೇಕು ಅಥವಾ ಎಕ್ಸಾಮ್ ನಡಿಬೇಕು ಅಂತ. ಸೊ ನೆಕ್ಸ್ಟ್ ಸಿಗೋಣಂತೆ. ಥ್ಯಾಂಕ್ ಯು.